ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಇಗ್ಲೂರು ಡ್ಯಾಮ್, ಚನ್ನಪಟ್ಟಣ ಮತ್ತು ಹಲಗೂರು ಮಧ್ಯೆ ಬರ್ತಕ್ಕಂಥ ಒಂದು ಇಗ್ಲೂರು ಡ್ಯಾಮ್. ಇದು ತುಂಬ ಹೆವಿ, ಯಾವಾಗ ಎಂಥ ಸಮ್ಮರ್ ಬಂದರೂ ಕೂಡ ನೀರು ಕಡಿಮೆ ಆಗ್ತಿರಲಿಲ್ಲ. ಬಟ್ ಈ ಸಲ ನೀರು ಕಡಿಮೆ ಆಗಿದೆ. ಬಿಕಾಸ್ ಲಾಸ್ಟ್ ಇಯರು ಒಳ್ಳೆ ಮಳೆ ಆಗಲಿಲ್ಲ ಈ ಭಾಗದಲ್ಲಿ. ಸೊ ಹಾಗಾಗಿ ನೀರು ಕಡಿಮೆ ಆಗಿದೆ. ಈ ಭಾಗದಲ್ಲಿ ಬರ್ತಕ್ಕಂತಹ ಸುಮಾರು ಹೆಕ್ಟೇರ್ ಜಮೀನುಗಳಿಗೆ ನೀರು ಪೂರೈಸ್ತಕ್ಕಂತಹ ಒಂದು ಇಗ್ಲೂರು ಬ್ಯಾರೇಜ್ ಅಥವಾ ಇಗ್ಲೂರು ಡ್ಯಾಮ್. ಇಲ್ಲಿ ಗಂಟ ಬರುತ್ತೆ ನೀರು. ಇಲ್ಲಿ ತೋರಿಸ್ತೀನಿ ನಿಮಗೆ, ಅಲ್ಲಿ ಗಂಟ ಬರುತ್ತೆ. ಬಟ್ ರೈನಿಂಗ್ ಸ್ಟಾರ್ಟ್ ಆಗಬೇಕು, ಆವಾಗ ಇದರ ಸೊಬಗನ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಹರಿಯುತ್ತೆ ಗಂಗೆ ಮಾತೆ. ಅಲ್ಲಿ ವೆಹಿಕಲ್ ಹೋಗ್ತಿದೆಯಲ್ಲ, ಅದು ಬಂದು ಮೇನ್ ರೋಡು. ಲ್ಯಾಂಡ್ ಬರೋಕ್ಕೆ ಟಾರ್ ರೋಡ್ ಇದೆ, ಅದು ಕೂಡ ತೋರಿಸ್ತೀನಿ. ಇಲ್ಲಿ ತನಕ ಬರುತ್ತೆ ನೀರು. ಇದೆಲ್ಲ ಡ್ಯಾಮ್ದು ಜಾಗ ಇದಿಲ್ಲ. ಇಲ್ಲಿ ಗಂಟ ಬರುತ್ತೆ. ಇಲ್ಲಿಂದ ಮೇಲಕ್ಕೆ ಯಾವುದೇ ಕಾರಣಕ್ಕೆ ಬರೋಲ್ಲ, ಇಲ್ಲಿ ಗಂಟ ಬರುತ್ತೆ. ಭಾಳ ಸುಂದರವಾಗಿ ಕಾಣುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಾನು ನೋಡಿದ್ದೀನಿ. ಬಟ್ ನೀರು ಕಡಿಮೆ ಆಗಿರೋದಕ್ಕೆ, ಬಿಕಾಸ್ ಆಫ್ ಒಳ್ಳೆ ನೀರು, ಮಳೆ ಆಗಿಲ್ಲ ಲಾಸ್ಟ್ ಇಯರು. ಹೀಗಾದರೆ ತುಂಬಿಕೊಡುತ್ತೆ. ಲ್ಯಾಂಡ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಲ್ಯಾಂಡ್. ಇದು ಇದು ಲ್ಯಾಂಡ್. ಇದು ಅಂದರೆ ಏನು ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಅಡ್ಜಸ್ಟೆಡ್ ಆಗಿರ್ತಕ್ಕಂತಹ ಲ್ಯಾಂಡು. ಒಳ್ಳೆ ವ್ಯೂಸು. 3 ಎಕರೆ 31 ಕುಂಟೆ. ಒಂದೇ ಫ್ಯಾಮಿಲಿ ಬರ್ತಕ್ಕಂಥ ರೈತರು, ಬಿಲಾಂಗ್ ಒಕ್ಕಲಿಗರು ಜನರಲ್ಗೆ ಬರ್ತಾರೆ. ಎಲ್ಲರದ್ದು 24 ಕುಂಟೆ, 17 ಕುಂಟೆ, 18 ಕುಂಟೆ, 800 ಕುಂಟೆ, 800 ಕುಂಟೆ, ಈ ಥರ 7 RTC ಬರ್ತಕ್ಕಂಥ ಒಂದೇ ಫ್ಯಾಮಿಲಿ ಜಾಗ ಇದು. ಈ 3 ಎಕರೆ 31 ಕುಂಟದಲ್ಲಿ ಸರಿ ಒಂದು 100 ತೆಂಗಿನ ಮರ ಬರ್ತವೆ. ಇನ್ನು ಉಳಿದಂತೆ ಎಲ್ಲ ಖಾಲಿ ಜಾಗ. ಈ ಲ್ಯಾಂಡು ಆ ಇಗ್ಲೂರು ಬ್ಯಾರೇಜ್, ಏನು ಕಾವೇರಿ ನದಿ ಇದೆಯಲ್ಲ, ಅದಕ್ಕೆ ಅಂದರೆ ಪೂರ್ವ ಪಶ್ಚಿಮ ತುಂಬ ಲೆಂತಾಗಿದೆ. ಅಂದರೆ ಡ್ಯಾಮ್ ಬ್ಯಾಕ್ ವಾಟ್ರು ಪೂರ್ವಕ್ಕೆ ಲೊಕೇಟ್ ಆಗಿದೆ. ಈ ಲ್ಯಾಂಡ್ಗೆ ಪೂರ್ವಕ್ಕೆ ನದಿ ಬರುತ್ತೆ. ಡ್ಯಾಮ್ ಬ್ಯಾಕ್ ವಾಟ್ರು. ಆ್ಯಕ್ಸಸ್ ಬಂದು ವೆಸ್ಟ್ ಬಂದು ಟಾರ್ ರೋಡು, ಅಲ್ಲಿಂದ ಬರುವಂಥದ್ದು. ರೋಡ್ಗೆ ಒಂದು 100 ಅಡಿ ಮಾತ್ರ ಆ್ಯಕ್ಸಸ್ ಸಿಗುತ್ತೆ. ಅಲ್ಲಿಂದ ಒಳಗೆ ಬಂದಾಗ ಲ್ಯಾಂಡು ವೈಡ್ ಆಗುತ್ತೆ, ನಾರ್ತ್ ಕಡೆಗೆ ವೈಡ್ ಆಗುತ್ತೆ. ಫ್ಲ್ಯಾಟಾಗಿ ಲೆವೆಲಾಗಿ ಇರುವಂತಹ 3 ಎಕರೆ 31 ಕುಂಟೆ ಜಾಗ. ಇದು ಚನ್ನಪಟ್ಟಣ ಮತ್ತು ಹಲಗೂರು ಮಧ್ಯೆ ಬರ್ತಕ್ಕಂತಹ ಇಗ್ಲೂರು ಬ್ಯಾರೇಜ್ ಡ್ಯಾಮ್ಗೆ ಬರ್ತಕ್ಕಂಥ ಲ್ಯಾಂಡು. ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ತೆಗೆದುಕೊಳ್ಬೋದು. ಇಲ್ಲಿ ಏನು ಬೇಕಾದ್ರೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಬಿಫೋರ್ ನೀವು ಲೋಕಲಲ್ಲಿ ಏನಾದರೂ ಕಮರ್ಷಿಯಲಾಗಿ ಮಾಡಬೇಕು ಅಂದರೆ ಪರ್ಮಿಷನ್ ಕೇಳಿಬಿಟ್ಟು ತಾವು ತೆಗೆದುಕೊಳ್ಬೋದು. ಇಲ್ಲ ಅಂದರೆ ವ್ಯವಸಾಯಕ್ಕೆ ಏನು ಸಮಸ್ಯೆ ಇಲ್ಲ. ನೀರಂತೂ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ತೆಂಗಂತೂ ಒಳ್ಳೆ ನಾಟಿ ಶೈಲಿ. ಒಂದು 100 ತೆಂಗು ಬರ್ತವೆ. ಇದೆಲ್ಲ ತೆಂಗು ಮರಗಳು, ಇದೆಲ್ಲ ಸೇರ್ಕೊಳ್ಳುತ್ತೆ. ರೋಡ್ ಆಕ್ಸಸ್ ಇರ್ಬೋದು. ವಾಟರ್ ಸೋರ್ಸು ಪ್ಲೆಂಟಿ ಆಫ್ ವಾಟರು. ಎವರ್ ಗ್ರೀನ್, ಯಾವತ್ತೂ ಕೂಡ ನೀರು ಸಿಗುತ್ತೆ. 365 ಡೇಸ್ ಸಿಗುತ್ತೆ. ಮತ್ತು ಬೆಂಗಳೂರಿಗೆ ತುಂಬ ಹತ್ರ ಆಗುತ್ತೆ. ನನ್ನ ಪ್ರಕಾರ ಬೆಂಗಳೂರಿಗೆ ರಫಾಗಿ ಹೇಳೋದಾದರೆ ಒಂದು 100 ಕಿಲೋಮೀಟ್ರ್ ಆಗ್ಬೋದು. ಕನಕಪುರಕ್ಕೆ ಹತ್ರ ಆಗುತ್ತೆ, ಚನ್ನಪಟ್ಟಣಕ್ಕೆ ಹತ್ರ ಆಗುತ್ತೆ.
ಎಲ್ಲ ರೀತಿ ಅನುಕೂಲ ಆಗುತ್ತೆ. ಮೈಸೂರಿಂದ ಒಂದು 70 ಕಿಲೋಮೀಟ್ರ್ ಆಗ್ಬೋದು ಮೈಸೂರಿಗೆ, ಬೆಂಗಳೂರಿಗೆ 100 ಕಿಲೋಮೀಟ್ರ್ ಆಗ್ಬೋದು. ಸೊ ಇವೆಲ್ಲ ಸೇರ್ಕೊಳುತ್ತೆ ತೆಂಗಿನ ಮರಗಳು. 3 ಎಕರೆ 31 ಗುಂಟೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು. ಎಲ್ಲ ಜನರಲ್ ಬರ್ತಾರೆ, ಒಂದೇ ಫ್ಯಾಮಿಲಿ 7 ಆಡಿಸಿ ಬರುತ್ತೆ. ಇದು ರೋಡಿದು ಪಶ್ಚಿಮ ಅಂದರೆ ವೆಸ್ಟ್ ಕಡೆಯಿಂದ ಆ್ಯಕ್ಸಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಬಿಗಿನಿಂಗ್ ಒಂದು ಸ್ವಲ್ಪ ತೆಂಗು ಹೋಗ್ಬಿಟ್ಟಿವೆ ಈ ಭಾಗದಲ್ಲಿ. ಇನ್ನು ಉಳಿದಂತೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು ನೀವು, ಅಮ್ಮನ ನೋಡ್ಬೋದು ಇಲ್ಲಿಂದ. ಸೊ ಇದು ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಅಡ್ಜಸ್ಟೆಂಟ್ ಆಗಿರ್ತಕ್ಕಂಥ 31 ಗುಂಟೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಕಾಲ್ ಮಾಡ್ಬೋದು. ನಾನು ನೋಡಪ್ಪ 9901323456. ಥ್ಯಾಂಕ್ ಯು. ಸಹಜವಾಗಿ ಇದಕ್ಕೆ ಡಿಮ್ಯಾಂಡಿಂಗ್ ಇದ್ದೇ ಇರುತ್ತೆ. ಸೊ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಯಾವಾಗಲೂ ನೀರಂತೂ ಇದ್ದೇ ಇರುತ್ತೆ. ರೋಡ್ ಆಕ್ಸಸ್ ಕೂಡ ತಾವು ನೋಡ್ಬೋದು, ತೋರಿಸ್ತೀನಿ. ಇದೆಲ್ಲ ಸೇರ್ಕೊಳ್ಳುತ್ತೆ, ಅದೆಲ್ಲ ಸೇರ್ಕೊಳ್ಳುತ್ತೆ. ಮುಂದೆ ಕಾಣ್ತಿರತಕ್ಕ ತೆಂಗಿನ ತೋಟ ಸುಮಾರು 3 ಎಕರೆ 31 ಗುಂಟೆಯಲ್ಲಿ ನೀವು 1 ಎಕರೆ ಮಾತ್ರ ತೆಂಗಿನ ತೋಟ ಕಾಣುತ್ತೆ. ಇನ್ನು ಉಳಿದಂತೆ ಖಾಲಿ ಜಾಗ. ಅಲ್ಲೇನು ಬೇಕಾದ್ರೆ ನೀವು ಹೊಸ ಕ್ರಾಪ್ಸ್ ಹಾಕ್ಬೋದು, ಇಲ್ಲ ಏನಾದರೂ ಕಮರ್ಷಿಯಲಾಗಿ ವ್ಯವಹರಿಸ್ಬೋದು.